ಅದೇ ಲಾಸ್ಟ್ ಬ್ಲಾಗ್. ನಾನು ಇದನ್ನ ಹೇಳೋ ಬೇಡೋ ಎಲ್ಲ ಯೋಚನೆ ಮಾಡ್ತೀನಿ. ಲವರು ಗಾಡಿ ಓಡಿಸ್ತಾರೆ, ನನ್ನ ಅತ್ತೆ ಮಗ ಬರ್ತೀನಿ. ಇವರೇ ಆ ಮದ್ವೆ ಆಗೋ ಹುಡುಗರು ಎಲ್ಲರೂ. ಈಗಿನ ಹುಟ್ಟಿರ ನೀನು ಹೇಳು. 9ನೇ ಕ್ಲಾಸ್ ಮತ್ತೆ ಹೇಳು. ಮಗನ್ ಮದ್ವೆ ಯಾವಾಗ ಮಾಡೋದ? ಸಿಕ್ಕದ್ ಕೂಡ್ಲೆ ಬೇಡ, ಅದೆಲ್ಲ ಸ್ವಲ್ಪ ಕಾನ್ಫಿಡೆನ್ಷಿಯಲ್. ಅಣ್ಣನು ಬೇಡ. ಅದೇ ಅವ್ರ ಸೊಸೆಗೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರ ಸೊಸೆಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಮದ್ವೆಗೆ. ತಲುಪಿದ್ರೆ ಮದ್ವೆಗೆ, ಇಲ್ಲ ಅಂದ್ರೆ ಊಟಕ್ಕೆ. ನೋಡುವ ಎಲ್ಲಿಗೆ ಹೋಗ್ತೀವಿ ಅಂತೇಳಿ. ಎಷ್ಟೊತ್ತಾಯ್ತು ಟೈಮ್. ಈ ವಾಚ್ ಇದು ಮಿತು ಕೊಟ್ಟಿ ವಾಚ್ ಆಯ್ತಾ, ಸೂಪರ್ ಅಲ್ಲ ಇದು, ರೋಲೆಕ್ಸ್. ನಾವೀಗ ಮದ್ವೆಲಿ ಊಟ ಮಾಡ್ತಾ ಇದೀವಿ ಆಯ್ತಾ. ನಾನು ಇದನ್ನ ಹೇಳೋ ಬೇಡೋ ಎಲ್ಲ ಯೋಚನೆ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ಇದ್ರ ಮೇಲ್ಗಡೆ ಏನು 3 ದಿನ ವಿಡಿಯೋ ಇತ್ತು, ಅದೆಲ್ಲ ಹೋಗ್ಬಿಟ್ಟಿದೆ. ಈ ವಿಡಿಯೋ ಮಾಡಿ ಏನ್ ಪ್ರಯೋಜನ? ನಮ್ ಕೂಗಕ್ಕೊಂದು ಬರ್ತಾ ಇತ್ತು. ಅಳಕ್ಕೊಂದಿದ್ದೆ ನಾನು. ಇವನು ಮನೀಸು ನನ್ನ ತಮ್ಮ. ನನ್ನ ವಿಡಿಯೋ ಡಿಲೀಟ್ ಆಗಿದೆ, ಏನ್ ಹೇಳ್ತೀಯ ಹೇಳು. ನನ್ನ ವಿಡಿಯೋ ಡಿಲೀಟ್ ಐತಿ, ಏನ್ ಹೇಳ್ತೀಯ ಹೇಳು. ಬಾಯ್ ಬರಲ್ಲ. ಅದೇ ಎಲ್ಲ ಡಿಲೀಟ್ ಆಯ್ತು. ಇಷ್ಟೊಂದು ಬೇಜಾರಾಗುತ್ತೆ ಅಂತ ಗೊತ್ತಿರಲಿಲ್ಲ. 3 ದಿನದ ವಿಡಿಯೋ, ರಿಯಲಿ ಸ್ಯಾಡ್. ತುಂಬಾ ಸೆಕೆ ಆಗಿ ನಾವೀಗ ಹೋಗೋ ದಾರಿಯಲ್ಲಿ ಕಬ್ಬಿನ ಜ್ಯೂಸ್ ಕುಡಿತಾ ಇದೀವಿ. ತುಂಬಾ ಸೆಕೆ. ಆಮೇಲೆ ನಾವಿಲ್ಲಿ ತುಂಬಾ ಜನ ಇದೀವಿ ಕಾರಲ್ಲಿ. ಅದ್ ಹೆಂಗ್ ಹೋಗ್ತಿದೀವಿ ಗೊತ್ತಿಲ್ಲ, ಫುಲ್ ಟೈಟ್ ಆಗಿದೆ. ಇವ್ರು ನಮ್ ಡ್ರೈವರ್, ಇವ್ರು ನಮ್ ಲವರ್, ಇವ್ರು ನಮ್ ಲವರ್. ಗಾಡಿ ಓಡಿಸ್ತಾರೆ. ಇಲ್ಲ ಇವ್ ನನ್ನ ಅತ್ತೆ ಮಗನೇ, ಆದ್ರೆ ತುಂಬಾ ಸಣ್ಣವನು. ಈಗ 10ನೇ ಕ್ಲಾಸ್ ಮುಗಿಸಿದಷ್ಟೇ. ಹಾಗೆ ಎಲ್ಲರೂ ಬಂದಿದೀವಿ. ಇವ್ರದ್ದು ಇಂಗ್ಲಿಷ್ ಒಂದು ಬೆಂಕಿ ಹಾಕ. ಹೇಗಿತ್ತ ಮದ್ವೆ? ಒಂದ್ ಹುಡುಗಿ ನೋಡಿದ ನೀವ್ನು, ಸೂಪರ್ ಇದ್ದಾಳ ಆಯ್ತಾ. ನನ್ನ ಅತ್ತೆ ಮಗ ಬರ್ತಿದ್ದಾನೆ. ಸಿ ಹೌ ವಿ ಸಿಟ್. ವೆರಿ ಫಿಟ್ and very fit. Yes, of course, full tight. ನಮ್ಮ ಸೀನಿಯರ್ ಇದ್ದಾರೆ ಇಲ್ಲಿ. ಸೀನಿಯರ್ ನಮ್ದು ಚಿಕ್ಕು, ಇದು ಚಿಕ್ಕು. ನಾನು ವೆರಿ ವೆರಿ ಹಾಟ್. ವೈರಾಟ್ ಕೊಹ್ಲಿ. ಎಲ್ಲರೂ ಅವಳೆ ದೊಡ್ಡ, ಎಲ್ಲರಿಗೂನು ಅವಳೆ ದೊಡ್ಡ. ನನ್ನ ಅಜ್ಜಿ ನಂಗೆ ಚಿಕ್ಕಮ್ಮ ಅವಳು, ನಂಗೆ ಅತ್ತೆ. ಇವ್ ನನ್ನ ಅತ್ತೆ ಮಗ. ಹಂಗಂತ ನಾನು ಇವನ್ನ ಮದ್ವೆ ಆಗಲ್ಲಪ್ಪ. ನಂದು ಹುಡುಗಿ ಉಳ್ಕಿ ಚಂದಿದ್ದಾಳೆ. ನಾನು ಅಲ್ಲ, ನನ್ಕಿಂತನೂ ಕೆಟ್ಟದಾಗಿ ಅಂದ್ರೆ ಅದು ಇನ್ನೂ ಒಂದ್ ಸುಂದರವಾಗಿರುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೂ ಇವನ್ಗೆ ಸಿಗೋ ಹುಡ್ಗಿ ಮಾತ್ರ ಡುಮ್ಮಿನೇ ಆಗಿರ್ಬೇಕು. ನನಗೆ ಎಷ್ಟು ಹೇಳ್ತಾನೆ ಡುಮ್ಮಿ, ಸೆಕೆ. ಇವ್ರಿಬ್ರು ಅತ್ತೆ ಮಕ್ಕಳು. ಇವನು ದೊಡ್ಡವನು, ಇವನು ಸಣ್ಣವನು. ಚಂದು ಮುಂಡು, ಮಿತು ಚಂದು, ಅಷ್ಟೇ. ಡಿಫ್ರೆನ್ಸ್ ತುಂಬಾ ಉಂಟು. ತುಂಬಾ ಉಂಟಾ? ಏನುಂಟು? ಇವನು ತುಂಬಾ ಹೈಟ್ ಇದ್ದಾನೆ. ರೋಹನ್ ತುಂಬಾ ದಪ್ಪ ಇದೆ. ಹೌದಪ್ಪ, ನನ್ಕಿಂತ ದಪ್ಪ ಇದ್ದಾನೆ. ನಾ ತೋರ್ಸುವ ನಾಳೆ. 2 hours later. ಭಜನೆ ಮುಗಿಸಿದ್ದೆ ತಡ. ಇಲ್ಲ IPL ನೋಡಕ್ ಬಂದಿರಲಿಲ್ಲ.
ನಾವು ಒಬ್ಬಾಗಿ ಕಾದವ್ರು ಇದ್ರೆ ಹೋಯ್ತಾ ಅಂತ ಪಾಪ. ವಿಚಾರ ಏನಂದ್ರೆ ನಮ್ಮ ಅಣ್ಣ ಬಂದಿದ್ದಾನೆ ಬಂದಿದ್ದಾನೆ. ಎಲ್ಲರಿಗೂ ಭಾಳ ಖುಷಿಯಾಗಿದೆ. ಇವರು ಡಾಕ್ಟರ್ ಚರಣ್ ಅಂತೇಳಿ. ಅದೇ 3 ದಿನದ ವಿಡಿಯೋ ಮಾಡಿದ್ದೆಲ್ಲ ಡಿಲೀಟ್ ಆದಮೇಲೆ ನಾನು ಸ್ವಲ್ಪ ಸಮಾಧಾನ ಆಗಿದ್ದೆ. ಇವತ್ತು ಏನಿತ್ತು, ಇವತ್ತೊಂದು ಫಂಕ್ಷನ್ ಇದೆ ಅಂತೇಳಿ. ಫಂಕ್ಷನ್ ಏನಂದರೆ ಉಪನಯನ ಇದೆ ನಮ್ಮ ಮನೇಲಿ. ಒಂದು 5-6 ಜನ ಅನ್ಸುತ್ತೆ, ಒಂದು 7 ಜನ ಇರ್ಬೋದು. 7 ಜನಕ್ಕೇನೋ ಉಪನಯನ ಮಾಡ್ತಾ ಇದ್ದಾರೆ ಹುಡುಗರಿಗೆ, ನನ್ನ ತಮ್ಮದೇರಿಗೆ, ಅತ್ತೆ ಮಕ್ಕಳಿಗೆ, ಅವರಿಗೆಲ್ರಿಗೂ. ಅದೇ ಕಾಯಿ ತಗೊಂಡ ನಂದು ಗುಟ್ಟ. ಹಾಂ, ಅದೇ ಡಿಲೀಟ್ ಎಲ್ಲ ಆಗಿದ್ದು ಬೇಜಾರಿದ್ರು ಇವತ್ತೊಂದು ಫಂಕ್ಷನ್ ಇದೆಯಲ್ಲ ಅನ್ನೋದೇ ಸಮಾಧಾನ ಆಗಿದೆ. ಅದೇ ಸ್ಟೋರೇಜ್ ಫುಲ್ಲಾಗಿ ಎಲ್ಲ ಡಿಲೀಟ್ ಆಗಿತ್ತು ನಂದು. ಸೊ ಈಗ ಅದೇ ಉಪನಯನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಧಾರವಾಡಲ್ಲಿರೋದು. ಓಕೆ, ಲೆಟ್ಸ್ ಗೋ. ಏನಂದರೆ ಇವಾಗಲೂ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಆದರೆ ಇದು ವಿಡಿಯೋ ಮಾಡ್ತಾ ಇರೋದು ನನ್ನ ಫೋನಲ್ಲೂ ಅಲ್ಲ, ನನ್ನ ಅತ್ತಿಗೆ ಫೋನಲ್ಲಿ ಮಾಡ್ತಾಯಿದ್ದೀನಿ. ಇದರಿಂದ ಹಾಗೆ ಏರ್ ಡ್ರಾಪ್ ಮಾಡಿಕೊಂಡು ಮಾಡ್ತೀನಿ. ಅಷ್ಟು ಫುಲ್ ಸ್ಟೋರೇಜ್ ಆಗಿದೆ. ನನಗೆ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡುವ. ಇಲ್ಲೆಲ್ಲ ರೆಡಿಯಾಗಿ ನಮಗೆ ಕಾಯ್ತಾ ಇರ್ತಾರೆ ಅಂತೇಳಿ ಅಂದ್ಕೊಂಡ್ರೆ ಇವ್ರು ಯಾರು ಹೊರಟ ಇಲ್ಲ ಇನ್ನು. ಇಲ್ಲಿ ನೋಡಿ, ಇನ್ನು ರೆಡಿ ಆಗ್ತಾ ಇದ್ದಾರೆ ಇವರು. ನವ್ಯ ಅವರು, ಇವ್ರು ಲಕ್ಷ್ಮಿ ಅವರು, ಇವರೆಲ್ಲ ಡಾಕ್ಟ್ರೆ, ಎಲ್ಲರೂ ಡಾಕ್ಟ್ರೆ. ಇವಳು ಡಾಕ್ಟ್ರ್ ಇಲ್ಲ, ಇವಳು ಟೀಚರು. ಇವಳು ಟೀಚರು. ಇವರು ನಮ್ಮ ಅತ್ತೆ. ಹಾಯ್ ಅತ್ತೆ. ಯಾರಿಲ್ಲ, ಇದು ವ್ಲಾಗ್. ಹಾಯ್ ಹಾಯ್, ಹಲೋ ಹಲೋ. ಅದೇ ಬಂದ್ವಿ ಇಲ್ಲಿ. ಹಾಯ್ ಹೇಳು. ಹಾಯ್ ಹೇಳ ಹೂವನ ನೋಡೋದಾಗ್ತಲ್ಲ. ಹಾಂ ಹೌದು. ಹೇಳ ಆಯ್ತಾ. ಇವರೆಲ್ಲ ಉಪನಯನಕ್ಕೆ ರೆಡಿ ಆಗ್ತಿರೋರು ಇವರೇ. ಮದುವೆ ಆಗೋ ಹುಡುಗರೆಲ್ಲರೂ. ಇವನಿಲ್ಲ ಅಲ್ಲ, ನೀನಿಲ್ಲ ಅಲ್ಲ, ಇವನು ಇಲ್ಲ. ಇವನು ನೀನುಂಟಾ, ನೀನ್ ಆಗ್ತಿದ್ಯಾ? ನಿಂಗೆ ಎಂತಕ್ಕೆ ಈಗಿನ್ನು ಹುಟ್ಟಿರೋ ನೀನು? ಮತ್ತೆ ಇವ್ರು ಹಾಕ್ತಾ ಇದ್ದಾರೆ. ಆಮೇಲೆ ಯಾರು ರೆಡಿ ಆಗುತ್ತೆ ನಾವು ರೆಡಿ ಆಯ್ತು, ಇವ್ರು ರೆಡಿ ಆಗ್ತಾ ಇದ್ದಾರೆ ಉಪನಯನಕ್ಕೆ. ಏನ್ ಅನ್ಸ್ತಾ ಇದೆ ನಿಮ್ಗೆ? ಎಷ್ಟು ಖುಷಿ ಆಗ್ತಿದೆ. ಈಗ ಅಪ್ಪ ಅಮ್ಮನ ಈ ಅವಾರ್ಡ್ ನನ್ನ ಅಪ್ಪ ಅಮ್ಮನ ಸಮರ್ಪಣೆ ಮಾಡ್ತೀನಿ. ಫೈನಲಿ ಐ ಆಮ್ ಗೆಟಿಂಗ್ ಮ್ಯಾರಿಡ್. ಸೊ ನೋ ಮ್ಯಾರಿಡ್ ಅಂಡ್ ಹಾಫ್ ಮ್ಯಾರಿಡ್. ಇವನ್ಗೆ ಫಸ್ಟ್ ಮಾಡ್ಬೇಕಾಗಿರೋದು. ಇವನ್ ಯಾವಾಗ ಮದ್ವೆ ಆಗ್ತಾನೋ ಗೊತ್ತಿಲ್ಲ, ಓಡೋಗಿ. ಅದಕ್ಕೆ ಬೇಗ ಫಸ್ಟ್ ನೋಡಕ್ ಚಿಕ್ಕವನು. ಎಷ್ಟನೇ ಕ್ಲಾಸು? 9. ತಮಾಷೆ ಮಾಡ್ಬೇಡ, ಹೇಳು. ಅವ್ನು 9ನೇ ಕ್ಲಾಸಾ? ದೂರು. ಇವನು 10. ನೀನಾಗ್ಬೋದು. ಎಲ್ಲದ ಅವನು? ತಿರ್ಗು. ಇವನ್ ಮದ್ವೆ ಆಯ್ತು. ಇಲ್ಲಿ ಗೊತ್ತಲ್ಲ, ಇಲ್ಲಿ ಮದ್ವೆ. ಕರಿಮಣಿ ಮುದ್ಕೊಡಕ್ಕಿಲ್ಲ. ಎಂತ ಏಸಪ್ಪ. ಇದು ನಮ್ಮ ಅತ್ತಿಗೆ. ಯಾವರಿಂದ ಬಂದಿರೋದು ನೀವು? ಗೋಯ್ದಡ್ಪಿಂದ ಬಂದಿರೋದು. ಸಾರಿ, ಕುಂಬಳೆ. ಮದುವೆ ಆಗಿದೆ ಇವ್ರಿಗೆ. ಆಂಟಿ ಇವರು. ಅದೇ ಆಗಿದೆ ಇವ್ರದ್ದು ಮದುವೆ. ಸೊ ಆಂಟಿ ಆಗಿ ಬಂದಿದ್ದಾರೆ. ಇವತ್ತವ್ರ ಅಣ್ಣಂಗೆ ಉಪನಯನ ಇದೆ, ಅದಕ್ಕೆ ಬಂದಿದ್ದು. ನೋಡಿ, ಇದೆಲ್ಲ ಹಾಕೊಂಡು ಅಂತ. ಇದು ಬೇಡ, ಗೆಟ್ ದ ಲುಕ್. ಹೌದು, ನಮ್ದು ಅದೊಂದು ಉಂಟಲ್ಲ, ಮಾಡುವ. ಏನು ಮತ್ತೆ ಮತ್ತೆ ಹೇಳು. ಮತ್ತೆ ಹೇಳಕ್ಕಾಗಲ್ಲ. ದುಡ್ಡು ಕೊಡು 500 ರೂಪಾಯಿ. ನಡಿ ಮನೆಗೆ. ಹಿಂದೆ ಚಂದನೆ ಮೊದ್ಲಿಂದ. ಥ್ಯಾಂಕ್ ಯು. ಈ ತರ ಕೇಳಕ್ ತುಂಬ ಖುಷಿ ಆಗುತ್ತೆ. ಚಾಯ್
ಉಪ್ಪಿಟ್ಟು ಹಾರಾತ ನೋಡಿ. ಹೆಂಡತಿ ಇಲ್ದೆ ಇದೆಲ್ಲ ಏನೋ ಶಾಸ್ತ್ರ ಮಾಡ್ಕೊಂತಿದ್ದಾರೆ ಇವರೆಲ್ಲ. ಹುಡುಗಿ ಒಂದಿದ್ರೆ ತಾಳಿ ಕಟ್ಬಿಡ್ಬೋದಿತ್ತು. ಕರ್ಕೊಂಬಂದಿಲ್ವಾ ಹುಡುಗಿರ್ನ? ಇಲ್ಲ ಮದ್ವೆ ಆಗ್ಬೋದಿತ್ತಲ್ಲ. ಆಸೆ ಮಾಡಿ ಸ್ನಾನ ನಿಮ್ದೆಲ್ಲ ಹೇಗಿತ್ತು? ಅರ್ಶನ ಶಾಸ್ತ್ರ ಈಗ ಹೇಗಿತ್ತ? ಸ್ನಾನ ಮಾಡ್ತಿದ್ರೆ ಇವರೆಲ್ಲ ಹೆಂಗೆ ಫೋಟೋ ತಗೊಳಕ್ ನಿಂತಿದ್ದಾರೆ ನೋಡಿ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದಾರೆ ಸ್ನಾನ ಮಾಡೋದ್ನ. ಅಲ್ಲೊಬ್ಬ ಬಂದ. Manish family. ಇಲ್ಲಿ ಕೇಳುದಿಲ್ಲ. ಅಕ್ಷತೆ ನೀರು. ಹಾಯ್ ಹಾಯ್, ಹಲೋ ಹಲೋ, ತೆಗಿಯೋ. ಎಲ್ಲ ಗುರುವಿನಲ್ಲಿ ನಿಂತು ಮಾಡಬೇಕು. ಇರೋದಾಯ್ತಾ? ಅಲ್ಲಿಂದ ನಿಮ್ಮನ್ನು ಕಳಿಸುವುದು ರಾಶಿ ಆಗ್ಬೇಕು. ಕೈ ಹಿಡ್ಕೊಳ್ಳಿ. ಕೈ ಹಿಡ್ಕೊಳ್ಳಿ, ಎಲ್ಲ ಗಟ್ಟಿ. ಮಕ್ಕಳ ಕೈಯನ್ನು ಗಟ್ಟಿ ಇಟ್ಕೊಳ್ಳಿ ಆಯ್ತಾ? ಅವರವರ ಹೆಸರು ಹೇಳ್ಬೇಕು ಆಯ್ತಾ? ಹೆಸರು ಹೇಳ್ಬೇಕು. ಚಿಕ್ಕಮ್ಮ ಹೋಗ್ಲಿ ಮುಂದೆ. ಚಿಕ್ಕಮ್ಮ ಮುಂದೆ ಹೋಗ್ಲಿ ಅಂದೆ. ಮನುಷ್ಯ ಎಲ್ಲ ಹುಡುಗಿಲ್ಲ, ಮಾವನೇ ಮಾವನ ಇಲ್ಲ. ಇಲ್ಲೇ ಆ ಹುಡುಗಿ ಒಂದು ಒಳಗಡೆ ಇತ್ತಲ್ಲ. ನಿಂದ ಯಾವಾಗ ಮದ್ವೆ? ನಾಳೆಯಾ? ಅಣ್ಣಂಗೆ ಲೇಟು, ನಿಂದ ಬೇಗ. ಬೇಗ ಹೋಗ್ಬೇಕು. ಇವನಿಗೆ ಕಾಯಿ ಕೊಟ್ಟು ಒಳಗೆ ಅವನಿಗೆ ಕಾಯಿ ಕೊಟ್ಟು ನೀವು ಕರ್ಕೊಂಡು ಹೋಗಿ. ಬೇಡ, ನಾನು ಎಲ್ಲರೂ ತೆಗಿತಿದ್ದೀನಿ. ಈಗ ಮಾಡು. ಹೇಗನ್ಸ್ತಾ ಇದೆ? ಚೆನ್ನಾಗಿತ್ತ? ಯಾವಾಗ ಮದ್ವೆ? ಮಗನ್ ಮದ್ವೆ ಯಾವಾಗ ಮಾಡೋದ? ಸಿಕ್ಕದ್ ಕೂಡ್ಲೆ ಹುಡುಗಿ ಸಿಗ್ತೇನಾ? ಹುಡುಗಿ ಸಿಗ್ತೇನಾ? ಹುಡುಗಿ ಇಲ್ಲ. ಭವಿತ್ ಅವ್ರೆ, ಯಾವ್ದು ಹೆಣ್ಣು ಕರ್ಕೊಂಡ್ ಬಂದಿಲ್ವಾ? ಇಲ್ಲ ಮದ್ವೆನ ಮಾಡ್ಬೋದಿತ್ತು. ಯಾವ್ದು ಹೆಣ್ಣು ಇಲ್ವಾ ನಿಮ್ ಕಡೆ? ಉಂಟಾ? ಮಾಡೋದ ಬೇಗ ಬೇಗ ಮಾಡಿದ್ರೆ ಆಯ್ತು. ಬೇಡ, ಇಲ್ಲಿಗೆ ದೊಡ್ಡ ಉಂಟಾ? ಎಲ್ಲರೂ ನನ್ನ ಏನ್ ಅನ್ಕೊಂಡಿರಿ ಅಂದ್ರೆ ನಾನು ಬ್ಲಾಗರ್, ಎಲ್ಲರೂ ಫೋಟೋಗ್ರಾಫರ್ ಅನ್ಕೊಂಡು ಇಲ್ಬಾ ಫೋಟೋ ಹೊಡಿ ಅಂತ. ಇವರೇ ಆದ್ರೂ ಇವ್ರು ತೆಗಿಬೋದು, ಯಾಕಂದ್ರೆ ಇವ್ರದೇ ಫೋನು.
ತೆಗಿಲಿಲ್ಲ ಅಂದ್ರೆ ಆಮೇಲೆ ನನಗೆ ವಿಡಿಯೋ ಸಿಗಲ್ಲ. ಇದೆ ಇವನೊಬ್ಬ ಅಲ್ಲೆಲ್ಲೋ ಕರ್ಸಿದ ಬಾ ಬಾ ಅಂತೇಳಿ. ಬಾ ಇವ್ರ ನಮ್ಮ ಮಾಮ. ಹಾಯ್ ಹೇಳಿ. ಯಾರಿಲ್ಲ, ಹಾಯ್ ಹೇಳೋದಷ್ಟೇ. ಹಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾ, ಎಲ್ಲಿ ಗೊತ್ತು ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾ, ಮಾಡ್ಬೇಕು. ಇವ್ರು ಹೇಳ್ತಿದಾರ ನಮ್ಮ ಮಾಮ ಮಾಡ್ಬೇಕೆಲ್ಲರೂ. ಅಷ್ಟೇ. RCB ಈ ಸಲ ಕಪ್ ಭಟ್ರ ಹತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಬೇಕಂತ ಬೇಡ. ಅದೆಲ್ಲ ಬೇಡ. ಅವ್ರು ಗಂಗಜ್ಜಿಗೆ ಬೈದವ್ರು ನನಗ್ ಬೈದೇ ಇರ್ತಾರ. ನೀ ಹೇಳೋಗಿ ಫೀಲಿಂಗ್ ಗುಡ್, ನೈಸ್. ಹೇಗನ್ಸ್ತು ನೀವು ಅಣ್ಣಂಗೆ ಅದು ಹೊಟ್ಟೆ ಎಲ್ಲ ಹಚ್ಚಿ? ಖುಷಿ ಆಯ್ತಾ? ಹತ್ರ ಬರ್ತಿದೆ ಮದ್ವೆ ಅಂತ ಅನ್ಸ್ತಿದ್ಯಾ? ಇಲ್ವಾ? ಯಾವಾಗ ಅಣ್ಣನ ಮದ್ವೆ? ನಾವಿನ್ನು ಎಂಜಾಯ್ ಮಾಡ್ಬೇಕು. ಯಾಕ ಬೇಗ? ಆಫ್ಟರ್ 2 years. 2 years? ಎಂತ ನಮ್ದೆಲ್ಲ ಇಲ್ಲ. ನಮ್ದು ಇನ್ನೂ ಲೇಟ್ ಅಂತೆ. ಎಷ್ಟು ವರ್ಷ? ತುಂಬಾ ಲೇಟ್ ಅಂತೆ. ಎಷ್ಟು ವರ್ಷ ಅಂತೆ? ಬೇಡ, ಅದೆಲ್ಲ ಸ್ವಲ್ಪ ಕಾನ್ಫಿಡೆನ್ಷಿಯಲ್. ಆಯ್ತು. ಈ ಮಕ್ಕಳೆಲ್ಲ ಕಾಶಿಗೆ ಹೋಗಿದ್ದಾರೆ ಇವಾಗ. ಇವ್ರ ಮಾವದಿರೆಲ್ಲ ಬಂದು ಕರ್ಕೊಂಡು ಬರ್ಬೇಕು. ಮಾವದಿರೆಲ್ಲ ಹೋಗ್ತಾ ಇದಾರೆ ಈಗ ಕರ್ಕೊಂಡ್ ಬರಕ್ಕೆ. ಹಾಗಲ್ಲ, ಹೆಣ್ಣು ಕೊಡ್ತೀವಿ ಬಾ ಅಂತ ಕಾಶಿನ ಮಾವ ಕರ್ಕೊಂಡು. ಏ ಬೇಡ ಬೇಡ ಅಪ್ಪ, ನಂಗೆ ಸಣ್ಣವನು ಬೇಡ ಅಪ್ಪ. ಅವನು ನಂಗೆ ಅವ್ನು ಸಣ್ಣವನು ಬೇಡ. ನಂಗೆ ಸಣ್ಣವನು ಬೇಡ. ಅವನು ಬನ್ನಿ. ಇವ್ರಿಗೆ ಕೊಡೋದು, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋಗಿ. ಝೋಂಬಿ ನಿಮ್ಮ ಜಾಗಕ್ಕೆ ಹೋಗ್ಬೇಡಿ. ಅಮ್ಮಂದಿರ ಈಚೆ ಬದಿಯಲ್ಲೇ ಬನ್ನಿ. ಈಚೆ ಬದಿಯಲ್ಲೇ ಬನ್ನಿ. ಆಚೆಗೆ ತಗ್ತೆ ಸರ್. ನಾನು ಬಂದೆ, ಬೈತಾರ. ಕೇಳಿ ಎಂತ? ಏ ಹಾಕು ತಲೆಗೆ. ಈಗ ಬಾರಿ ಚಾನ್ಸ್ ಹೇಗಿಲ್ಲ, ಬಿಸ್ನೆಸ್ ಲಾಸ್ ಆಗಿದೆ ಸ್ವಲ್ಪ. ಅದೇ ಹೋಗ, ನನ್ನ ಹತ್ರ ಇಲ್ಲ. ಕೇಳಿ ಎಲ್ಲ ಹೋಗಿ ಕೇಳಿ ಬೇಗ. ಸ್ಕ್ಯಾನರ್ ಉಂಟಾ ಕೇಳಿ. ಏ ಹೋಗು. ಮನುಷ್ಯ, ನೀ ಜಾಸ್ತಿ ಕಲೆಕ್ಷನ್ ಮಾಡಿದ್ಯಂತೆ. ನಿನ್ ಪಾರ್ಟಿ, ನಂಗಿರ್ಲಿ ಪಾರ್ಟಿ. ಇವಂದೇ ಜಾಸ್ತಿ ಆಗಿರೋದು. ಪಾಪ ಭವಿತು, ನಿನ್ನ ಹತ್ರ ಜಾಸ್ತಿ ಕಲೆಕ್ಷನ್ ಆಗಿದೆಯಂತೆ. ಪಾರ್ಟಿ ಇಲ್ಲ, ಪಾರ್ಟಿ ತಿರುಗಿಲಿ. ಸರಿ. ತುಂಬಾ ಚಳಿ ಆಗ್ತಿದೆ ಅಂದ್ರೆ ತುಂಬಾನೇ ಚಳಿ ಆಗ್ತಾ ಇದೆ ಇಲ್ಲಿ. ಇನ್ನೊಂದು 10 ಸ್ವೆಟರ್ ಹಾಕೊಳ್ಳೋಣ ಅನ್ಸಿದೆ, ಅಷ್ಟು ಚಳಿ ಆಗ್ತಾ ಇಲ್ಲ ನನಗೆ. ನಾವೀಗ ಊಟ ಮಾಡ್ತಾ ಇದೀವಿ. ನಮ್ಮ ಅತ್ತಿಗೆನೂ ಊಟ ಮಾಡ್ತಾ ಇದಾರೆ. ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತ ಇವ್ರು ಬಾಯಿ ಬಿಟ್ಟು ನೋಡೋದಿಲ್ಲ. ನಾವೆಲ್ಲ ಊಟ ಮಾಡ್ತಾ ಇದೀವಿ. ಊಟ ಆಯ್ತು. ಉಪ್ಪಿನಕಾಯಿ ಖಾರ ಆಯ್ತು. ಅದೇ ಇನ್ನು ಅಲ್ಲೇ ಇತ್ತು ಕೈ, ಅಲ್ಲೇ ಉಂಟು ನಂದು. ಇಲ್ಲಿ ಇದು ಹಿಂಗೆ ಇಲ್ಲಿ. ನನ್ನ ಬ್ಲಾಗಿಗೆ ಏನು ಹೇಳ್ತೀಯಾ? 6 ಮೊಟ್ಟೆ, ಕೋಳಿ ಮೊಟ್ಟೆ.
ಆಮೇಲೆ ಹೇಳು. ಅದೇ ಅಷ್ಟೇ. ಹಾಯ್, ಏನ್ ಹೇಳ್ತೀರಾ ನನ್ನ ವ್ಲಾಗಿಗೆ? ಇದು ಲೈಕ್ ಮಾಡಿ, ಶೇರ್ ಮಾಡಿ. ಅದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟು ಮಾಡಿ ಅಂತ. ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಅತ್ತೆ ಅತ್ತೆ ಏನ್ ಹೇಳ್ತೀರಾ ನನ್ನ ಬ್ಲಾಗಿಗೆ? ಏನ್ ಹೇಳ್ತೀರಾ? ಇನ್ನು ಬ್ಲಾಗ್ ಒಳ್ಳೆ ಚೆನ್ನಾಗಿ ಇನ್ನು ಮುಂದುವರಿಸಿ, ಇನ್ನು ಮುಂದೆ ಇದನ್ನ ಹೆಚ್ಚು ಅನ್ಬೇಕು ಅಂತ ಮುಂದುವರಿಸಂತ ಶಕ್ತಿ ಕೊಡ್ಲಿ ಆ ದೇವರು. ಹೌದು ಹೌದು. ಆಮೇಲೆ ಇದು ಲೈಕ್ ಮಾಡಿ, ಶೇರ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನನ್ನ ಸೊಸೆಗೆ ಕಮೆಂಟ್ ಮಾಡಿ. ನನ್ನ ಸೊಸೆಗೆ. ಅದು ಸೊಸೆಗೆ ಒಂದ್ ಸರಿ ಸಾಕು. ಅದೇ ಅವ್ರ ಸೊಸೆಗೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರ ಸೊಸೆಗೆ. ಸೊ ಫಂಕ್ಷನ್ ಎಲ್ಲ ಮುಗಿತು, ಊಟನೂ ಆಯ್ತು ಅಷ್ಟೇ. ಪಾಪ ಇವ್ರಿಗೆಲ್ಲ ಊಟ ಮಾಡಕ್ ಕಷ್ಟ ಅಂತ ಈ ಹುಡುಗ ಹಾಡೇ ಹಾಡ್ತಿದ್ದಾನೆ. ಮಕ್ಕಳೆಲ್ಲ ಬಾಯಿ ಬಿಡ್ಕೊಂಡು ನೋಡ್ತಿದ್ದಾವ್ ನೋಡಿ ಹಾಡು ಹೇಳೋದ್ನ. ಇವತ್ತು ಡೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಹೊತ್ತಿತ್ತು, ತುಂಬಾ ದೊಡ್ಡದೇನೇ ಆದ್ರೂ ಬೇಗ ಮುಗೀತು ಅಂತ ಅನಿಸ್ತು. ವೆರಿ ಹ್ಯಾಪಿ, ವೆರಿ ಬ್ಯೂಟಿಫುಲ್. ಹೋಗ್ತೀವಿ. ಅದೇ ಲಾಸ್ಟ್ ವ್ಲಾಗ್ ಅಲ್ಲ, ಅದೇ ಲಾಸ್ಟ್ ಕ್ಲಿಪ್ ಇದು ಈ ವ್ಲಾಗಿಂದು. ನಂಗೆ ತುಂಬ ಬೇಜಾರಾಗಿತ್ತು ಆ ವ್ಲಾಗ್. ಅಂದರೆ ಆ ಹಳೆ ವಿಡಿಯೋ ಮಾಡ್ಕೊಂಡಿದ್ದು 3 ದಿನದ ಹಿಂದೆ ಡಿಲೀಟ್ ಆಗಿದ್ದು ತುಂಬ ಬೇಜಾರಾಗಿತ್ತು. ಆದರೆ ಇದೆಯಲ್ಲ ಅನ್ನೋದೊಂದು ಸಮಾಧಾನ ನಾನು ಹತ್ತಿರಲಿಲ್ಲ ಅಷ್ಟೇ. ದಿನ ಎಲ್ಲ ತುಂಬ ಚೆನ್ನಾಗಿತ್ತು. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.